ನಿವಾಸಿ ಚಂದನ್ ಕಿರಾತಕರ ಗುಂಡಿಗೆ ಬಲಿಯಾಗಿದ್ದಾರೆ. ಕೆನಡಾದಲ್ಲಿ ನಡೆದಂತಹ ಭೀಕರ ಘಟನೆ ಇತ್ತ ತ್ಯಾಮಗೊಂಡ್ಲು ಗ್ರಾಮವನ್ನೇ ಶೋಕ ಸಾಗರದಲ್ಲಿ ಮುಳುಗುವಂತೆ ಮಾಡಿದೆ. ಸುಖಪಡ ಕಾಲದಲ್ಲಿ ಹೊರಟೋದ ಸರ್, ಭಾಳ ಕನಸ್ಕೊಂಡಿದ್ವಿ ಸರ್, ಅಷ್ಟರೊಳಗೆ ಹೊರಟೋದ. ಕೆನಡಾದಲ್ಲಿ ಕನ್ನಡಿಗನಿಗೆ ಗುಂಡಿಟ್ಟು ಕಗ್ಗೋಲೆ. ನೆಲಮಂಗಲ ತ್ಯಾಮಗೊಂಡ್ಲು ನಿವಾಸಿ ಚಂದನ್ ಹತ್ಯೆ. ಕೆನಡಾದಲ್ಲಿ ಕಿರಾತಕರ ಅಟ್ಟಹಾಸ, ಗುಂಡೇಟಿಗೆ ಬಲಿಯಾದ ಕನ್ನಡಿಗ. ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲು ನಿವಾಸಿ ಚಂದನ್ ಕಳೆದುಕೊಂಡು ಕುಟುಂಬಸ್ಥರ ಆಕ್ರಂದನ. ಮನಸ್ಸಿಗೆ ತುಂಬ ನೋವಾಗುತ್ತೆ. ಅವನ ಮುಖ ನೋಡಿ ನಾವು ಸಂತೋಷ ಪಡ್ತಿದ್ವಿ. ಈಗ ಅವನೇ ಇಲ್ಲ ಅಂದರೆ ಮನ್ಸಿಗೆ ತುಂಬ ನೋವಾಗುತ್ತೆ. ನಾವಿನ್ಯಾತಕ್ಕೆ ಬದುಕಿರಬೇಕು ಅಂತ ಮನ್ಸಿಗೆ ತುಂಬ ನೋವಾಗುತ್ತೆ ಸರ್. ತಂದೆ ತಾಯಿಗೆ ಒಂದು ಮನೆ ಕಟ್ಕೊಡ್ಬೇಕು, ಇದು ಹಳೆ ಮನೆ ವಯಸ್ಸಾಗ್ಬಿಟ್ಟೈತೆ ಅಂತಂದ್ಬಿಟ್ಟು ಮೊನ್ನೆ 60 ಲಕ್ಷ ಕೊಟ್ಟು ನೆಲಮಂಗಲದಲ್ಲಿ ಅವನೇ ತಗೊಂಡಿದ್ದ ಸರ್. ಅಲ್ಲಿ ಮನೆ ಕಟ್ಟಬೇಕು ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ. ಅಷ್ಟೊತ್ತಿಗೆ ಡೆತ್ ಆಗೋಗ್ಬಿಟ್ಟೆ ಸರ್. ಉದ್ಯೋಗವನ್ನು ಅರಸಿ ವಿದೇಶದಲ್ಲಿ ಬದುಕು ಕಟ್ಟಿಕೊಂಡಿದ್ದಂತಹ ತ್ಯಾಮಗೊಂಡ್ಲು ನಿವಾಸಿ ಚಂದನ್ ಕಿರಾತಕರ ಗುಂಡಿಗೆ ಬಲಿಯಾಗಿದ್ದಾರೆ. ಚಂದನ್ ಕಳೆದ ಕೆಲವು ವರ್ಷಗಳಿಂದ ಕೆನಡಾದಲ್ಲಿ ನೆಲೆಸಿದ್ರು. ಅಲ್ಲಿ ಉತ್ತಮ ಕೆಲಸವನ್ನ ಮಾಡಿಕೊಂಡಿದ್ದ ಚಂದನ್ ತಾಯ್ನಾಡಿನಲ್ಲಿದ್ದ ಪೋಷಕರಿಗೆ ಆಸರಿಯಾಗಿದ್ರು. ಆದರೆ ವಿಧಿಯ ಆಟವೇ ಬೇರೆಯಾಗಿತ್ತು. ಅಪರಿಚಿತ ದುಷ್ಕರ್ಮಿಗಳು ಕೆನಡಾದ ಟೊರೊಂಟೊದ ಎಟೋಬಿಕೋಕ್ ಎಂಬಲ್ಲಿ ಗುಂಡು ಹಾರಿಸಿ ಪರಾರಿಯಾಗಿದ್ದಾರೆ. ತಕ್ಷಣ ಚಂದನ್ನನ್ನ ಆಸ್ಪತ್ರೆಗೆ ದಾಖಲಿಸಲಾಯಿತು. ಆದರೂ ಫಲಕಾರಿಯಾಗಲಿಲ್ಲ. ಇತ್ತ ಚಂದನ್ ಹತ್ಯೆಯ ಸುದ್ದಿ ತಿಳಿತಾ ಇದ್ದಂತೆಯೇ ತ್ಯಾಮಗೊಂಡ್ಲು ಗ್ರಾಮದಲ್ಲಿ ನೀರವ ಮೌನ ಆವರಿಸಿದೆ. ಮಗನನ್ನ ಕಳೆದುಕೊಂಡ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಚಂದನ್ ಬಹಳ ಸೌಮ್ಯ ಸ್ವಭಾವದವರಾಗಿದ್ರು. ಈ ಹತ್ಯೆ ಹಿಂದೆ ಹಲವು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಕೆನಡಾ ಪೊಲೀಸರು ಹಳೆಯ ವೈಷಮ್ಯವೇ ಕಾರಣ ಅನ್ನೋ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಆಮೇಲೆ ಬೆಳಗ್ಗೆ ಎಲ್ಲರೂ ಕೂತ್ಕೊಂಡು ನಮ್ಮ ಅಣ್ಣ, ನಮ್ಮ ಬಾಮೆದುರು, ಮಕ್ಕಳು ಎಲ್ಲ ಸೇರ್ಕೊಂಡು ಮಾಡಿಕೊಂಡು ಎಲ್ಲರಿಗೂ ಫೋನ್ ಮಾಡಿ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಎಲ್ಲ ಮನವಿ ಪತ್ರ ಕೊಟ್ಟು ನಮ್ಮ ಹುಡುಗನಿಗೆ ಇಲ್ಲಿ ಸ್ವಗೃಹಕ್ಕೆ ಪಾರ್ಥಿವ ಶರೀರವನ್ನು ತಂದು ನಮ್ಮ ಇಲ್ಲಿ ಒಂದು ಅನುಕೂಲ ಮಾಡಿಕೊಡ್ಲಿ ಅಂತ ಅಂದ್ಬಿಟ್ಟು ನಾವು ಕೇಳ್ಕೊಂಡಿದ್ದೀವಿ. ಎಲ್ಲರೂ ಎಸ್ ಅಂತ ಅಂದಿದ್ದಾರೆ. ನಾವು ಪ್ರೋಗ್ರೆಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಚಂದನ್ ಧರಿಸಿದ್ದ ಹಳದಿ ಬಣ್ಣದ ಜಾಕೆಟ್ ತುಂಬಾ ರಕ್ತಮಯವಾಗಿದೆ. ಗುಂಡಿನ ದಾಳಿಯ ಭೀಕರತೆ ಬಿಚ್ಚಿಡ್ತಾ ಇದೆ. ಕೆನಡಾ ಪೊಲೀಸರು ಹಲವು ಆಯಾಮಗಳಲ್ಲಿ ತನಿಖೆಯನ್ನು ಮುಂದುವರೆಸಿದ್ದಾರೆ. ಮಗನ ಏಳಿಗೆ ಕಂಡು ಸಂಭ್ರಮಿಸಬೇಕಾಗಿದ್ದ ಪೋಷಕರಿಗೆ ಮಗನ ಸಾವಿನ ಸುದ್ದಿ ಬರಸಿಡಿಲಿನಂತೆ ಬಡಿದಿದೆ. ಸರ್ಕಾರದ ಸಹಾಯಕ್ಕಾಗಿ ಇಡೀ ಕುಟುಂಬವೇ ಕಾಯುತ್ತಿದೆ. ಅಭಿಷೇಕ್ ಬೇವಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಿವಾಸಿ ಚಂದನ್ ಕಿರಾತಕರ ಗುಂಡಿಗೆ ಬಲಿಯಾಗಿದ್ದಾರೆ. ಕೆನಡಾದಲ್ಲಿ ನಡೆದಂತಹ ಭೀಕರ ಘಟನೆ ಇತ್ತ ತ್ಯಾಮಗೊಂಡ್ಲು ಗ್ರಾಮವನ್ನೇ ಶೋಕ ಸಾಗರದಲ್ಲಿ ಮುಳುಗುವಂತೆ ಮಾಡಿದೆ. ಸುಖಪಡ ಕಾಲದಲ್ಲಿ ಹೊರಟೋದ ಸರ್, ಭಾಳ ಕನಸ್ಕೊಂಡಿದ್ವಿ ಸರ್, ಅಷ್ಟರೊಳಗೆ ಹೊರಟೋದ. ಕೆನಡಾದಲ್ಲಿ ಕನ್ನಡಿಗನಿಗೆ ಗುಂಡಿಟ್ಟು ಕಗ್ಗೋಲೆ. ನೆಲಮಂಗಲ ತ್ಯಾಮಗೊಂಡ್ಲು ನಿವಾಸಿ ಚಂದನ್ ಹತ್ಯೆ. ಕೆನಡಾದಲ್ಲಿ ಕಿರಾತಕರ ಅಟ್ಟಹಾಸ, ಗುಂಡೇಟಿಗೆ ಬಲಿಯಾದ ಕನ್ನಡಿಗ. ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲು ನಿವಾಸಿ ಚಂದನ್ ಕಳೆದುಕೊಂಡು ಕುಟುಂಬಸ್ಥರ ಆಕ್ರಂದನ. ಮನಸ್ಸಿಗೆ ತುಂಬ ನೋವಾಗುತ್ತೆ. ಅವನ ಮುಖ ನೋಡಿ ನಾವು ಸಂತೋಷ ಪಡ್ತಿದ್ವಿ. ಈಗ ಅವನೇ ಇಲ್ಲ ಅಂದರೆ ಮನ್ಸಿಗೆ ತುಂಬ ನೋವಾಗುತ್ತೆ. ನಾವಿನ್ಯಾತಕ್ಕೆ ಬದುಕಿರಬೇಕು ಅಂತ ಮನ್ಸಿಗೆ ತುಂಬ ನೋವಾಗುತ್ತೆ ಸರ್. ತಂದೆ ತಾಯಿಗೆ ಒಂದು ಮನೆ ಕಟ್ಕೊಡ್ಬೇಕು, ಇದು ಹಳೆ ಮನೆ ವಯಸ್ಸಾಗ್ಬಿಟ್ಟೈತೆ ಅಂತಂದ್ಬಿಟ್ಟು ಮೊನ್ನೆ 60 ಲಕ್ಷ ಕೊಟ್ಟು ನೆಲಮಂಗಲದಲ್ಲಿ ಅವನೇ ತಗೊಂಡಿದ್ದ ಸರ್. ಅಲ್ಲಿ ಮನೆ ಕಟ್ಟಬೇಕು ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ. ಅಷ್ಟೊತ್ತಿಗೆ ಡೆತ್ ಆಗೋಗ್ಬಿಟ್ಟೆ ಸರ್. ಉದ್ಯೋಗವನ್ನು ಅರಸಿ ವಿದೇಶದಲ್ಲಿ ಬದುಕು ಕಟ್ಟಿಕೊಂಡಿದ್ದಂತಹ ತ್ಯಾಮಗೊಂಡ್ಲು ನಿವಾಸಿ ಚಂದನ್ ಕಿರಾತಕರ ಗುಂಡಿಗೆ ಬಲಿಯಾಗಿದ್ದಾರೆ. ಚಂದನ್ ಕಳೆದ ಕೆಲವು ವರ್ಷಗಳಿಂದ ಕೆನಡಾದಲ್ಲಿ ನೆಲೆಸಿದ್ರು. ಅಲ್ಲಿ ಉತ್ತಮ ಕೆಲಸವನ್ನ ಮಾಡಿಕೊಂಡಿದ್ದ ಚಂದನ್ ತಾಯ್ನಾಡಿನಲ್ಲಿದ್ದ ಪೋಷಕರಿಗೆ ಆಸರಿಯಾಗಿದ್ರು. ಆದರೆ ವಿಧಿಯ ಆಟವೇ ಬೇರೆಯಾಗಿತ್ತು. ಅಪರಿಚಿತ ದುಷ್ಕರ್ಮಿಗಳು ಕೆನಡಾದ ಟೊರೊಂಟೊದ ಎಟೋಬಿಕೋಕ್ ಎಂಬಲ್ಲಿ ಗುಂಡು ಹಾರಿಸಿ ಪರಾರಿಯಾಗಿದ್ದಾರೆ. ತಕ್ಷಣ ಚಂದನ್ನನ್ನ ಆಸ್ಪತ್ರೆಗೆ ದಾಖಲಿಸಲಾಯಿತು. ಆದರೂ ಫಲಕಾರಿಯಾಗಲಿಲ್ಲ. ಇತ್ತ ಚಂದನ್ ಹತ್ಯೆಯ ಸುದ್ದಿ ತಿಳಿತಾ ಇದ್ದಂತೆಯೇ ತ್ಯಾಮಗೊಂಡ್ಲು ಗ್ರಾಮದಲ್ಲಿ ನೀರವ ಮೌನ ಆವರಿಸಿದೆ. ಮಗನನ್ನ ಕಳೆದುಕೊಂಡ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಚಂದನ್ ಬಹಳ ಸೌಮ್ಯ ಸ್ವಭಾವದವರಾಗಿದ್ರು. ಈ ಹತ್ಯೆ ಹಿಂದೆ ಹಲವು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಕೆನಡಾ ಪೊಲೀಸರು ಹಳೆಯ ವೈಷಮ್ಯವೇ ಕಾರಣ ಅನ್ನೋ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಆಮೇಲೆ ಬೆಳಗ್ಗೆ ಎಲ್ಲರೂ ಕೂತ್ಕೊಂಡು ನಮ್ಮ ಅಣ್ಣ, ನಮ್ಮ ಬಾಮೆದುರು, ಮಕ್ಕಳು ಎಲ್ಲ ಸೇರ್ಕೊಂಡು ಮಾಡಿಕೊಂಡು ಎಲ್ಲರಿಗೂ ಫೋನ್ ಮಾಡಿ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಎಲ್ಲ ಮನವಿ ಪತ್ರ ಕೊಟ್ಟು ನಮ್ಮ ಹುಡುಗನಿಗೆ ಇಲ್ಲಿ
ಸ್ವಗೃಹಕ್ಕೆ ಪಾರ್ಥಿವ ಶರೀರವನ್ನು ತಂದು ನಮ್ಮ ಇಲ್ಲಿ ಒಂದು ಅನುಕೂಲ ಮಾಡಿಕೊಡ್ಲಿ ಅಂತ ಅಂದ್ಬಿಟ್ಟು ನಾವು ಕೇಳ್ಕೊಂಡಿದ್ದೀವಿ. ಎಲ್ಲರೂ ಎಸ್ ಅಂತ ಅಂದಿದ್ದಾರೆ. ನಾವು ಪ್ರೋಗ್ರೆಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಚಂದನ್ ಧರಿಸಿದ್ದ ಹಳದಿ ಬಣ್ಣದ ಜಾಕೆಟ್ ತುಂಬಾ ರಕ್ತಮಯವಾಗಿದೆ. ಗುಂಡಿನ ದಾಳಿಯ ಭೀಕರತೆ ಬಿಚ್ಚಿಡ್ತಾ ಇದೆ. ಕೆನಡಾ ಪೊಲೀಸರು ಹಲವು ಆಯಾಮಗಳಲ್ಲಿ ತನಿಖೆಯನ್ನು ಮುಂದುವರಿಸಿದ್ದಾರೆ. ಮಗನ ಏಳಿಗೆ ಕಂಡು ಸಂಭ್ರಮಿಸಬೇಕಾಗಿದ್ದ ಪೋಷಕರಿಗೆ ಮಗನ ಸಾವಿನ ಸುದ್ದಿ ಬರಸಿಡಿಲಿನಂತೆ ಬಡಿದಿದೆ. ಸರ್ಕಾರದ ಸಹಾಯಕ್ಕಾಗಿ ಇಡೀ ಕುಟುಂಬವೇ ಕಾಯುತ್ತಿದೆ. ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಿವಾಸಿ ಚಂದನ್ ಕಿರಾತಕರ ಗುಂಡಿಗೆ ಬಲಿಯಾಗಿದ್ದಾರೆ. ಕೆನಡಾದಲ್ಲಿ ನಡೆದಂತಹ ಭೀಕರ ಘಟನೆ ಇತ್ತ ತ್ಯಾಮಗೊಂಡ್ಲು ಗ್ರಾಮವನ್ನೇ ಶೋಕ ಸಾಗರದಲ್ಲಿ ಮುಳುಗುವಂತೆ ಮಾಡಿದೆ. ಸುಖ ಪಡ ಕಾಲದಲ್ಲಿ ಹೊರಟೋದ ಸರ್. ಭಾಳ ಕನಸ್ಕೊಂಡಿದ್ವಿ ಸರ್, ಅಷ್ಟರೊಳಗೆ ಹೊರಟೋದ. ಕೆನಡಾದಲ್ಲಿ ಕನ್ನಡಿಗನಿಗೆ ಗುಂಡಿಟ್ಟು ಕಗ್ಗೋಲೆ. ನೆಲಮಂಗಲ ತ್ಯಾಮಗೊಂಡ್ಲು ನಿವಾಸಿ ಚಂದನ್ ಹತ್ಯೆ. ಕೆನಡಾದಲ್ಲಿ ಕಿರಾತಕರ ಅಟ್ಟಹಾಸ. ಗುಂಡೇಟಿಗೆ ಬಲಿಯಾದ ಕನ್ನಡಿಗ. ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲು ನಿವಾಸಿ ಚಂದನ್ ಕಳೆದುಕೊಂಡು ಕುಟುಂಬಸ್ಥರ ಆಕ್ರಂದನ. ಮನಸ್ಸು ತುಂಬ ನೋವಾಗುತ್ತೆ. ಸಾವನ್ ಮುಖ ನೋಡಿ ನಾವು ಸಂತೋಷ ಪಡ್ತಿದ್ವಿ. ಈಗ ಅವನೇ ಇಲ್ಲ ಅಂದರೆ ಮನ್ಸಿಗೆ ತುಂಬ ನೋವಾಗುತ್ತೆ. ನಾವಿನ್ಯಾತಕ್ಕೆ ಬದುಕಿರ್ಬೇಕು ಅಂತ ಮನ್ಸಿಗೆ ತುಂಬ ನೋವಾಗುತ್ತೆ ಸರ್. ತಂದೆ ತಾಯಿಗೆ ಒಂದು ಮನೆ ಕಟ್ಕೊಡ್ಬೇಕು. ಇದು ಹಳೆ ಮನೆ, ವಯಸ್ಸಾಗ್ಬಿಟ್ಟೈತೆ ಅಂತಂದ್ಬಿಟ್ಟು ಮೊನ್ನೆ 60 ಲಕ್ಷ ಕೊಟ್ಟು ನೆಲಮಂಗಲದಲ್ಲಿ ಅವನೇ ತಗೊಂಡಿದ್ದ ಸರ್. ಅಲ್ಲಿ ಮನೆ ಕಟ್ಟಬೇಕು ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ. ಅಷ್ಟೊತ್ತಿಗೆ ಡೆತ್ ಆಗೋಗ್ಬಿಟ್ಟೆ ಸರ್. ಉದ್ಯೋಗವನ್ನು ಅರಸಿ ವಿದೇಶದಲ್ಲಿ ಬದುಕು ಕಟ್ಟಿಕೊಂಡಿದ್ದಂತಹ ತ್ಯಾಮಗೊಂಡ್ಲು ನಿವಾಸಿ ಚಂದನ್ ಕಿರಾತಕರ ಗುಂಡಿಗೆ ಬಲಿಯಾಗಿದ್ದಾರೆ. ಚಂದನ್ ಕಳೆದ ಕೆಲವು ವರ್ಷಗಳಿಂದ ಕೆನಡಾದಲ್ಲಿ ನೆಲೆಸಿದ್ರು. ಅಲ್ಲಿ ಉತ್ತಮ ಕೆಲಸವನ್ನ ಮಾಡಿಕೊಂಡಿದ್ದ ಚಂದನ್ ತಾಯ್ನಾಡಿನಲ್ಲಿದ್ದ ಪೋಷಕರಿಗೆ ಆಸರಿಯಾಗಿದ್ರು. ಆದರೆ ವಿಧಿಯ ಆಟವೇ ಬೇರೆಯಾಗಿತ್ತು. ಅಪರಿಚಿತ ದುಷ್ಕರ್ಮಿಗಳು ಕೆನಡಾದ ಟೊರೊಂಟೊದ ಎಟೋಬಿಕೋಕ್ ಎಂಬಲ್ಲಿ ಗುಂಡು ಹಾರಿಸಿ ಪರಾರಿಯಾಗಿದ್ದಾರೆ. ತಕ್ಷಣ ಚಂದನ್ನನ್ನ ಆಸ್ಪತ್ರೆಗೆ ದಾಖಲಿಸಲಾಯಿತು. ಆದರೂ ಫಲಕಾರಿಯಾಗಲಿಲ್ಲ. ಇತ್ತ ಚಂದನ್ ಹತ್ಯೆಯ ಸುದ್ದಿ ತಿಳಿತಾ ಇದ್ದಂತೆಯೇ ತ್ಯಾಮಗೊಂಡ್ಲು ಗ್ರಾಮದಲ್ಲಿ ನೀರವ ಮೌನ ಆವರಿಸಿದೆ. ಮಗನನ್ನ ಕಳೆದುಕೊಂಡ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಚಂದನ್ ಬಹಳ ಸೌಮ್ಯ ಸ್ವಭಾವದವರಾಗಿದ್ರು. ಈ ಹತ್ಯೆ ಹಿಂದೆ ಹಲವು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಕೆನಡಾ ಪೊಲೀಸರು ಹಳೆಯ ವೈಷಮ್ಯವೇ ಕಾರಣ ಅನ್ನೋ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಆಮೇಲೆ ಬೆಳಗ್ಗೆ ಎಲ್ಲರೂ ಕೂತ್ಕೊಂಡು ನಮ್ಮ ಅಣ್ಣ, ನಮ್ಮ ಬಾಮೆದುರು, ಮಕ್ಕಳು ಎಲ್ಲ ಸೇರ್ಕೊಂಡು ಮಾಡಿಕೊಂಡು ಎಲ್ಲರಿಗೂ ಫೋನ್ ಮಾಡಿ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಎಲ್ಲ ಮನವಿ ಪತ್ರ ಕೊಟ್ಟು ನಮ್ಮ ಹುಡುಗನಿಗೆ ಇಲ್ಲಿ ಸ್ವಗೃಹಕ್ಕೆ ಪಾರ್ಥಿವ ಶರೀರವನ್ನು ತಂದು ನಮ್ಮ ಇಲ್ಲಿ ಒಂದು ಅನುಕೂಲ ಮಾಡಿಕೊಡ್ಲಿ ಅಂತ ಅಂದ್ಬಿಟ್ಟು ನಾವು ಕೇಳ್ಕೊಂಡಿದ್ದೀವಿ. ಎಲ್ಲರೂ ಎಸ್ ಅಂತ ಅಂದಿದ್ದಾರೆ. ನಾವು ಪ್ರೋಗ್ರೆಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಚಂದನ್ ಧರಿಸಿದ್ದ ಹಳದಿ ಬಣ್ಣದ ಜಾಕೆಟ್ ತುಂಬಾ ರಕ್ತಮಯವಾಗಿದೆ. ಗುಂಡಿನ ದಾಳಿಯ ಭೀಕರತೆ ಬಿಚ್ಚಿಡ್ತಾ ಇದೆ. ಕೆನಡಾ ಪೊಲೀಸರು ಹಲವು ಆಯಾಮಗಳಲ್ಲಿ ತನಿಖೆಯನ್ನು ಮುಂದುವರಿಸಿದ್ದಾರೆ. ಮಗನ ಏಳಿಗೆ ಕಂಡು ಸಂಭ್ರಮಿಸಬೇಕಾಗಿದ್ದ ಪೋಷಕರಿಗೆ ಮಗನ ಸಾವಿನ ಸುದ್ದಿ ಬರಸಿಡಿಲಿನಂತೆ ಬಡಿದಿದೆ. ಸರ್ಕಾರದ ಸಹಾಯಕ್ಕಾಗಿ ಇಡೀ ಕುಟುಂಬವೇ ಕಾಯುತ್ತಿದೆ. ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.